ಸಂಸ್ಕಾರ ಇದು 1970ರಲ್ಲಿ ತೆರೆಕಂಡ ಯುವಾರ್ ಅನಂತಮೂರ್ತಿ ಅವರ ಕಾದಂಬರಿ ಆಧಾರಿತ ಚಿತ್ರ. ಇದು ಕನ್ನಡದಲ್ಲಿ ಬ್ಯಾನ್ ಆದ ಮೊದಲ ಚಿತ್ರ. ನಾನಿಷ್ಟೆಲ್ಲ ತಿನ್ನಬಾರದು. Sneha had projected sensuality in a way that no Kannada heroine until then had projected. Even I find it quite sort of erotic, and for that period. Because it's such an important scene, I think it's one of the reasons the film got banned in the first place. ಚಿತ್ರದ ಕಥೆ ಆಂಟಿ ಕ್ಯಾಸ್ಟ್ ಮೆಸೇಜ್ ಕೊಡುತ್ತೆ ಅಂತ ಮೆಡ್ರಾಸ್ ಸೆನ್ಸರ್ ಬೋರ್ಡ್ ಸಂಸ್ಕಾರ ಚಿತ್ರವನ್ನ ಬ್ಯಾನ್ ಮಾಡುತ್ತೆ. ಅನಂತರ ಯೂನಿಯನ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಹಾಗೂ ಬ್ರಾಡ್ಕಾಸ್ಟಿಂಗ್ ಈ ಚಿತ್ರದ ಮೇಲಿರುವ ಬ್ಯಾನ್ ಅನ್ನ ತೆಗೆದುಹಾಕುತ್ತೆ. ಸಂಸ್ಕಾರವನ್ನ ಪಾತ್ ಬ್ರೇಕಿಂಗ್ ಸಿನಿಮಾ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಹಾಗೂ ಕನ್ನಡದಲ್ಲಿ ಪ್ಯಾರಲಲ್ ಸಿನಿಮಾ ಮೂವ್ಮೆಂಟ್ ಶುರುವಾಗಿದ್ದೆ ಸಂಸ್ಕಾರದ ಮೂಲಕ ಅಂತ ಹೇಳಲಾಗುತ್ತೆ. ಇಷ್ಟು ಜನಕ್ಕೆ ಮಾಡೋದಕ್ಕೆ ಕರೆದಾಗ ಸ್ವಲ್ಪ ಭಯ, ಅಯ್ಯೋ ನಾವಿನ್ನೂ ಮಾಡಿಲ್ಲ, ಇದನ್ನ ಹೇಗೆ ಮಾಡೋದು ಅಂತ. ಇಲ್ಲ ಹೊಸದಾಗಿ ಮಾಡೋಣ ಅಂತ ಇದ್ದೀವಿ. ತುಂಬಾ ಅನುಮಾನ ಬೇರೆ ಅದರಲ್ಲಿ ಈ ಥರ ಹಾಡು ಹಸೆ ಆ ಥರದ್ದೆಲ್ಲ ಇಲ್ಲ, ನಾವೆಲ್ಲ ಬೇರೆ ಮಾಡ್ತಾ ಇದ್ದೀವಿ. ಪಟ್ಟಾಭಿರಾಮ ರೆಡ್ಡಿ ಅವರು ನಿರ್ಮಾಣ ಮಾಡಿ ನಿರ್ದೇಶಿಸಿರುವ ಈ ಚಿತ್ರದಲ್ಲಿ ಗಿರೀಶ್ ಕಾರ್ನಾಡ, ಪಿ ಲಂಕೇಶ್, ಬಿ.ಆರ್. ಜೈರಾಮ್, ಸ್ನೇಹಲತಾ ರೆಡ್ಡಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಟಾಮ್ ಕವನ್ ಅವರ ಛಾಯಾಗ್ರಹಣ, ಸ್ಟೀವನ್ ಕಾರ್ಟವ್ ವಾಸು ಅವರ ಸಂಕಲನ, ರಾಜೀವ್ ತಾರಾನಾಥ್ ಅವರ ಸಂಗೀತ ಈ ಚಿತ್ರಕ್ಕಿದೆ. And how much they suffered during shooting. Food was stopped by the hotel fellow. They could not pay the bill. Something like financial difficulty. ಯುವಾರ್ ಅನಂತಮೂರ್ತಿ ಅವರು 1965ರಲ್ಲಿ ತಾವು PhD ಮಾಡುತ್ತಿದ್ದ ಸಂದರ್ಭದಲ್ಲಿ ಈ ಕಥೆಯನ್ನ ಬರೆದ್ರು ಅಂತ ಹೇಳಲಾಗುತ್ತೆ. ಇಂಗ್ಮರ್ ಬರ್ಗ್ಮನ್ ಅವರ ದಿ ಸೆವೆಂತ್ ಸೀಲ್ ಈ ಕಥೆಯನ್ನ ಬರೆಯೋದಕ್ಕೆ ಕಾರಣವಾಗಿತ್ತು ಅಂತ ಹೇಳಲಾಗುತ್ತೆ. 30 ದಿನಗಳಲ್ಲಿ 900ಕ್ಕೂ ಹೆಚ್ಚು ಶಾಟ್ಗಳನ್ನ ತೆಗೆಯಲಾಗುತ್ತೆ. 90,000 ರೂಪಾಯಿಗಳಲ್ಲಿ ಈ ಚಿತ್ರವನ್ನ ಕಂಪ್ಲೀಟ್ ಮಾಡಲಾಗುತ್ತೆ. ಅವರು ಫಸ್ಟ್ ಅನಂತಮೂರ್ತಿ ಬರುವಾಗಿದ್ದೆ ನಡ್ಕೊಂಡು ಬಂದಾರೆ ಶೃಂಗೇರಿಯಲ್ಲಿ. ಮತ್ತೆ ನಾವೊಂದು 4-5 ಜನ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಹೇಳಿದಾಗ, ಇಲ್ಲ ದೇವಸ್ಥಾನದ ಒಳಗೆಲ್ಲ ತೆಗಿಬೇಡಿ, ಹೊರಗಡೆ ತೆಗೀರಿ ಅಂತ ಹೇಳಿದ್ರು. ಅವರು ನಮ್ಮ ತಂದೆ ಎಲ್ಲ ಬಹಳ ಒಂದು ನಿಯಮ ಇತ್ತು, ಬೇರೆಯವರೆಲ್ಲ ಬರಬಾರದು ಅಂತೆಲ್ಲ ಇತ್ತು. ಹಾಡು ನೃತ್ಯ ಯಾವುದೂ ಇಲ್ಲದೆ, ಹೆಸರಾಂತ ನಟರು ಇಲ್ಲದೆ ಈ ಚಿತ್ರವನ್ನ ತಯಾರಿಸಲಾಗುತ್ತೆ. ಈ ಚಿತ್ರದಲ್ಲಿ ಕಾಣಿಸಿಕೊಂಡ ನಟರು ಹೆಚ್ಚಾಗಿ ಕವಿಗಳು, ಬರಹಗಾರರು ಹಾಗೂ ಪತ್ರಕರ್ತರೇ ಆಗಿರ್ತಾರೆ. ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ 2ನೇ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ಪೋಷಕ ನಟ, ಅತ್ಯುತ್ತಮ ಕಥೆ, ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. ಸಂಸ್ಕಾರ ಸಾಕಷ್ಟು ಕಾರಣಗಳಿಂದಾಗಿ ಕನ್ನಡ ಚಿತ್ರರಂಗದ ಮೈಲಿಗಲ್ಲು ಅಂತ ಹೇಳಲಾಗುತ್ತೆ.